ಇದು ಲವ್ ಸೆಕ್ಸ್ ಧೋಖಾ ಅಲ್ಲ, ಅರೇಂಜ್ಡ್ ಸೆಕ್ಸ್ ಧೋಖಾ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲೆ ಈ ರೀತಿ ದೂರು ದಾಖಲಾಗಿದೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಿಶ್ಚಿತಾರ್ಥ ಕೂಡ ಆಗಿದೆ ಯುವತಿ ಜೊತೆಗೆ. ಆದರೆ ನಿಶ್ಚಿತಾರ್ಥದ ಬಳಿಕ ಮಹಾರಾಷ್ಟ್ರಕ್ಕೆ ಯುವತಿಯನ್ನ ಕರೆದೊಯ್ದಿದ್ದ ಪ್ರತೀಕ್. ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಪ್ರತೀಕ್ ಚೌಹಾಣ್ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನೋ ಆರೋಪ ಆಯ್ತು. ಅದಾದ್ಮೇಲೆ ನೋಡಿದ್ರೆ ಮದುವೆ ಆಗದೆ ವಂಚನೆ ಎಸಗಿದ್ದಾನೆ ಅಂತ ಯುವತಿ ದೂರು ಕೊಟ್ಟಿರೋದು. ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮದುವೆ ಆಗೋದಾಗಿ ನಿಶ್ಚಿತಾರ್ಥ ಕೂಡ ಆಗಿತ್ತು. ಅದಾದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಇಬ್ಬರ ಮಧ್ಯ ಅಂತ ಹೇಳಿ ಪ್ರವಾಸಕ್ಕೆ ಅಂತ ಹೋಗಿದ್ವಿ. ಆ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ನನ್ನ ಮೇಲೆ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ. ಅವರು ಒತ್ತಾಯ ಮಾಡಿದ್ರಿಂದ ನಿಶ್ಚಿತಾರ್ಥ ಕೂಡ ಆಗಿದ್ರಿಂದ ನಾನು ಅದಕ್ಕೆ ಒಪ್ಪಿದ್ದೆ. ಆದರೆ ಅದಾದಮೇಲೆ ಮದುವೆ ವಿಚಾರ ಬಂದಾಗ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದರು. ಆಮೇಲೆ ಮದುವೆ ಆಗೋದಿಲ್ಲ ಅಂತ ಹೇಳಿದರು. ಈ ಥರ ಧೋಖಾ ಮಾಡಿದ್ದಾರೆ ಅಂತ ಹೇಳಿ ಯುವತಿ ಮಹಿಳಾ ಆಯೋಗಕ್ಕೆ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ವಿರುದ್ಧ ದೂರು ಕೊಟ್ಟಿದ್ದಾರೆ. दिसंबर को मेरी एंगेजमेंट हुई थी 2023 में. तो अभी शादी की डेट के लिए गए थे तो वो शादी के लिए मना कर रहे हैं. इसलिए मैंने यहाँ पे महिला आयोग में मैंने कंप्लेन दी है. अभी देखते वो क्या करते हैं. अभी 2 साल एंगेजमेंट को हो गए मेरे. मैं 2 साल से वेट ही कर रही थी कब शादी की डेट निकालेंगे, कब निकालेंगे. ऐसे निकाले बोल के अभी नहीं निकालेंगे. उनको पता क्या है क्या नहीं. मैंने पूरे कंप्लेन में लिख के दे दिया है. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಮಾಜಿ ಸಚಿವರ ಪುತ್ರನ ವಿರುದ್ಧ ಅರೇಂಜ್ಡ್ ಸೆಕ್ಸ್ ಧೋಖಾ ಆರೋಪ, ಯುವತಿಯ ಆರೋಪಗಳೇನು? ವಿಜಯ್, ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಈಗ ಮಹಿಳೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ, ಅದೇ ರೀತಿಯಲ್ಲಿ ಲೈಂಗಿಕವಾಗಿ ನನ್ನನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿನ ಒಂದು ಸ್ಥಳೀಯ ಠಾಣೆಗೆ ಹೋಗಿ ದೂರನ್ನ ಕೊಟ್ಟರೆ ದೂರನ್ನ ಸ್ವೀಕರಿಸಲಿಲ್ಲ. ಹಾಗಾಗಿ ಮಹಿಳಾ ಆಯೋಗಕ್ಕೆ ಈಗ ಅವರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇವರು 2023 ಡಿಸೆಂಬರ್ ನಲ್ಲಿ ನಿಶ್ಚಿತಾರ್ಥವಾಗಿರುತ್ತೆ ಪ್ರತೀಕ್ ಚೌಹಾಣ್, ಹಾಗೆ ಈ ಯುವತಿಗೆ ನಿಶ್ಚಿತಾರ್ಥವಾಗಿರುತ್ತೆ. ಆದ್ರೆ ಮದುವೆ ಆಗಿರೋದಿಲ್ಲ. ಅನಂತರದಲ್ಲಿ ಇವರಿಬ್ಬರ ನಡುವೆ ಪರಸ್ಪರವಾಗಿ ಹೊಂದಾಣಿಕೆ ಬೆಳೀಲಿ ಅನ್ನುವಂತ ಕಾರಣದಿಂದಾಗಿ ಇಬ್ಬರ ಕುಟುಂಬಸ್ಥರು ಕೂಡ ಮಾತಾಡಿ ಅವರನ್ನ ಪ್ರವಾಸಕ್ಕೆ ಅಂತ ಕಳುಹಿಸಿರ್ತಾರೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಇವರು ಪ್ರವಾಸಕ್ಕೂ ಕೂಡ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಪ್ರತೀಕ್ ಚೌಹಾಣ್ ಏನಿರ್ತಾರೆ ಅವರು ಸಂತ್ರಸ್ತ ಯುವತಿಗೆ ಲೈಂಗಿಕವಾಗಿ ತನ್ನೊಂದಿಗೆ ಸಹಕರಿಸುವಂತ ಹೇಳಿರ್ತಾರೆ. ಹಾಗೆ ಇದೇನು ತಪ್ಪಲ್ಲ ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿರ್ತಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಆಕೆ ಕೂಡ ಅವರೊಂದಿಗೆ ಲೈಂಗಿಕವಾಗಿ ಸಂಬಂಧವನ್ನ ಹೊಂದಿದ್ದೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಈಗಾಗಲೇ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅನಂತರದಲ್ಲಿ ಶಿರಡಿಗೆ ಹೋಗ್ತಾರೆ. ಶಿರಡಿಗೆ ಹೋಗಿ ಅಲ್ಲಿ ಒಂದು ಲಾಡ್ಜ್ ನಲ್ಲಿ ರೂಮ್ ಅನ್ನ ಮಾಡ್ತಾರೆ. ಒಂದೇ ರೂಮ್ ನಲ್ಲಿ ಇವರಿಬ್ರು ಕೂಡ ಇರ್ತಾರೆ. ಅಲ್ಲೂ ಕೂಡ ಇವರು ನನ್ನನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಆದ್ರೆ ಈಗ ಮದುವೆ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಬಡವರು ಅಂತ ಹೇಳಿ ಹೀಯಾಳಿಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಏನಿದೆ ಅದನ್ನ ಈಗ ಯುವತಿ ಮಾಡ್ತಾ ಇರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಮಹಿಳಾ ಆಯೋಗದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ಒಂದು ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಈ ಬಗ್ಗೆ ಅವರು ಸೂಚನೆಯನ್ನ ಕೊಡಬಹುದು. ಪ್ರಕರಣವನ್ನ ದಾಖಲಿಸಿ ಯಾಕಾಗಿ ನೀವು ಪ್ರಕರಣವನ್ನ ದಾಖಲಿಸ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಹಿಳಾ ಆಯೋಗ ಮಾಡುತ್ತೆ. ಅನಂತರದಲ್ಲಿ ಅಲ್ಲಿ ಪ್ರಕರಣ ದಾಖಲಾಗುವಂತ ಒಂದು ಸಾಧ್ಯತೆ ಏನಿದೆ ಇದು ದಟ್ಟವಾಗಿದೆ ಅಂತಾನೆ ಹೇಳ್ಬಹುದು. ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಈ ಹಿಂದೂ ಕೂಡ ಮನೆಯಲ್ಲಿ ವಾಗ್ವಾದ ಕೂಡ ಆಗಿತ್ತು, ಸಾಕಷ್ಟು ಒಂದು ಗಲಾಟೆ ಕೂಡ ಆಗಿತ್ತು. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅನಂತರದಲ್ಲಿ ಎಲ್ಲಾ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಯುವತಿ ಆರೋಪವನ್ನ ಮಾಡ್ತಾ ಇದ್ದಾರೆ, ನನಗೆ ಮೋಸವನ್ನ ಮಾಡಿದ್ದಾರೆ, ಹಾಗೆ ಲೈಂಗಿಕವಾಗಿ ನನ್ನನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಏನಿದೆ ಅದನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾವು ಬಡವರು, ಹಾಗೆ ಮುಖ್ಯವಾಗಿ ಅಲ್ಲಿ ನೀನು ಸರಿಯಾಗಿಲ್ಲ ಅನ್ನುವಂತ ರೀತಿಯಲ್ಲಿ ಇವರು ಮಾತನಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ತನ್ನ ಕನ್ಯತ್ವದ ಬಗ್ಗೆಯೂ ಕೂಡ ಇವರು ಪ್ರಶ್ನೆಯನ್ನ ಮಾಡಿದ್ದಾರೆ, ಹಾಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಈಗ ಸಂತ್ರಸ್ತ ಯುವತಿ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.